ಕಾಂಚನನ ಸಪ್ತ ಹೆಡೆಗಳಲ್ಲಿ ಸೆಣಸಾಡಿ ದಿಗ್ವಿಜಯವನ್ನೇ ಕರೆವ ಬಿರುಗಾಳಿ ಧರೆಯನ್ನೇ ನಡುಗಿಸಿ ಕನಕರತ್ನ ಸೋಪಾನಗಳಿಂದೊಡಗೂಡಿ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಜೈಂಕಾರ ಮಾತ್ರದಿಂದಲೇ ಚತುರ್ದಶ ಭುವನವನ್ನ ಮೆಟ್ಟಿ ನಿಂತ ಮಹಾವೀರ ಅಸ್ತಿರೋಧೀಶ್ವರ ಈ ಕುರುಚಕ್ರೇಶ್ವರ ತನ್ನ ಒಂದೇ ಬಾಣದಿಂದ ಗಂಗಾ ಮಾತೆಯನ್ನು ಇಬ್ಬಾಗ ಮಾಡಿದ ಗುರು ಭೀಷ್ಮಾಚಾರ್ಯ ನಮೋ ನಮಃ. ಜಯಶೀಲನಾಗು ಕುಮಾರ. ಕುರು ಪಾಂಡವರಿಗೆ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿಸಿಕೊಟ್ಟು ಗುರು ಪಾಂಡವರನ್ನು ಉನ್ನತ ಮಟ್ಟಕ್ಕೇರಿಸಿದ ಗುರು ಸರ್ವೋತ್ತಮ ದ್ರೋಣಾಚಾರ್ಯರಿಗೆ ನಮೋ ನಮಃ. ದುರ್ಯೋಧನ, ಬಂಡ ಭೀಮನ ರುಂಡವನ್ನು ಚೆಂಡಾಡಿ ಗುಂಡಿಗೆಯ ಬಿಸಿ ರಕ್ತ ಪಾನ ಮಾಡಲು ಸದಾ ಸಿದ್ಧನಿರುವ ಹೆಣ್ಣ ದುಶ್ಯಾಸನ ಅಪ್ರತಿಮ ಪ್ರೀತಿ ಬಿಲ್ವಿದ್ಯ ಕಟ್ಟಾಡು ಹೆನ್ನ ಸ್ನೇಹಿತ ಕರ್ಣ ಕುಶಲವೇ ಹೆಣ್ಣು ಸೂಕ್ತ ಕಾಲದಲ್ಲಿ ಸೂಕ್ತ ಸಲಹೆಯನ್ನೇ ನೀಡುವ ಹೆನ್ನ ಸೋದರ ಮಾವ ಶಕುನಿ ಕುಶಲವೇ? ಕೃಷ್ಣನ ಪ್ರಿಯ ಮಿತ್ರ ವಿದುರ ಮಹಾಶಯ ನಮೋ ನಮಃ. ಸಭಿಕರೇ, ಗುರು ಹಿರಿಯರೇ, ನೀವು ನಿಮ್ಮ ಪೀಠದಲ್ಲಿ ಅಲಂಕರಿಸಿ. ಅಸ್ತಿನಾವತಿಯ ರತ್ನ ಸಿಂಹಾಸನಕ್ಕೆ ಈ ಛಲದಂಕಮಲ್ಲ ಯೋಧನನ ಅನಂತ ಅನಂತ ವಂದನೆ. ತಾತ ರುದ್ರೋಣಾಚಾರ್ಯರೇ, ಮಾವ ಕರ್ಣ, ಸಹೋದರ, ಸಾಟಿಗಿರುವರೆಗೆ ನನಗೆ ಸರಿ, ಸಾಟಿಗಿರುವರೆ ಬೇಡ, ಸಾಟಿಗಿರುವರೆಗೆ ನನಗೆ ಸರಿ, ಸಾಟಿಗಿರುವರೆ ಬೇಡ. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆ ಎನಿಸಿ ಬಾಳುತ್ತಿರೆ. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆ ಎನಿಸಿ ಬಾಳುತ್ತಿರೆ. ಸಾಟಿ ಇರುವರೆಗೆ ನನಗೆ ಸರಿ, ಸಾಟಿ ಇರುವರೆ ಬೇಡ. ಭೀಷ್ಮ ಗುರು ದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ರಿಪುಗಳ ಒಲಿಸದೆ ಬಿಡುವೆ. ಭೀಷ್ಮ ಗುರು ದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ರಿಪುಗಳ ಒಲಿಸದೆ ಬಿಡುವೆನೆ. ಈ ಭಾವಶಕುನಿ ಸಲಗೆ ನೀಡದಿರುವನೆ, ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ. ಈ ಭಾವಶಕುನಿ ಸಲಗೆ ನೀಡದಿರುವನೆ, ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ. ಅನುಜ ದುಶ್ಯಾಸನ ಅವರನ್ನು ವರಿಸದಿರುವನೆ, ಅನುಜ ದುಶ್ಯಾಸನ ಅವರನ್ನು ವರಿಸದಿರುವನೆ. ಹೀಗಿರುವಲ್ಲಿ ಸಾಟಿ ಇರುವರೆಗೆ ನನಗೆ ಸರಿ, ಸಾಟಿ ಇರುವರೆ ಬೇಡ. ಸಾಟಿ ಇರುವರೆಗೆ ನನಗೆ ಸರಿ, ಸಾಟಿ ಇರುವರೆ ಬೇಡ. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆ ಎನಿಸಿ ಬಾಳುತ್ತಿರೆ. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆ ಎನಿಸಿ ಬಾಳುತ್ತಿರೆ. ಸಾಟಿ ಇರುವರೆ ಬೇಡ, ಸಾಟಿ ಇರುವರೆ ಬೇಡ, ಸಾಟಿ ಇರುವರೆ ಬೇಡ. ನನಗೆ ಸರಿ, ಸಾಟಿ ಇರುವರೆ ಬೇಡ.
ವಿಚಿತ್ರವಾದ ವೃತ್ತಾಂತವನ್ನ ಕೇಳಿದಿರ. ಅರಣ್ಯದಲ್ಲಿ ಭಿಕ್ಷಾಟನೆ ಮಾಡುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಆ ಕಪಟಿಯಾದ ಕೃಷ್ಣನನ್ನು ದೂತನಾಗಿ ಕಳಿಸಿರುವಂತೆ ನೋಡಿದಿರಾ ಇವರ ಹಟ್ಟಹಾಸ ಎಷ್ಟರ ಮಟ್ಟಿಗಿದೆ ಎಂದು. ಸುಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದಲ್ಲಿ ಯುದ್ಧವು ಸಿದ್ಧವಲ್ಲವೇ? ಏನು ತಾತ, ಯುದ್ಧ ಯುದ್ಧವೇ ಯುದ್ಧ, ಅದಕ್ಕಾಗಲೂ ಈ ದುರ್ಯೋಧನ ಸದಾ ಸಿದ್ಧ. ನನ್ನ ಬಳಿಯಲ್ಲಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಕಾಲು ಎಳಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಇದೇನು ಈಗ ಹೇಳಿದೆ ಗಜ, ನಮ್ಮ ಅಂಗರಾಜ ಕಾಣಲಿಲ್ಲವೇ? ಯೋಧನ ಹಿರಿಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇತಕ್ಕೆ ಆ ವಿಚಾರ? ಮಹಾಪ್ರಭು ವಿಜಯವಾಗಲಿ. ಪುರುಷೋತ್ತಮ ಯಾರಿಗೆ ಪುರುಷೋತ್ತಮ? ಯಾರು ಪುರುಷೋತ್ತಮ? ಅವನು ನೆಟ್ಟಗೆ ನನ್ನರ ಮನೆಗೆ ಬಾರದೆ ಅವನ ಹುಟ್ಟುಗನುಗುಣಸಾರವಾಗಿ ಈ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸಿದರಂತೆ. ಏಕೆ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿಲ್ಲವೇ ಅಲ್ಲಿಗೆ ಬೇಕಾದರೆ ಹೋಗಬಹುದಿತ್ತು. ಎಷ್ಟೇ ಆಗಲಿ ಗೊಲ್ಲ, ಆ ಗೊಲ್ಲನ ಬುದ್ಧಿಯಲ್ಲಿಗೆ ತಾನೇ ಓದಿತ್ತು. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮರು ನಿನ್ನಲ್ಲಿಗೆ ಪಾಂಡವರ ರಾಯಭಾರಿಯಾಗಿ ಬರುತ್ತಿರುವುದಲ್ಲದೆ ಭಿಕ್ಷಾ ಆಚನೆಗಾಗಿ ಬರುತ್ತಿಲ್ಲ, ತಿಳಿಯಿತೆ? ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ನಾನು ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ಸುಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ? ನ್ಯಾಯಕ್ಕೆ ಸರ್ವರೂ ಅಧೀನರು. ಯೋಚಿಸಿ ನೋಡು ಕೌರವೇಶ್ವರ. ರೋಗಿಗೆ ಅಪತ್ಯವು ರುಚಿಸಿದಂತೆ ಪಥ್ಯವು ಎಂದಿಗೂ ರುಚಿಸಲಾಗದು. ಆದ್ದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗುತ್ತಿರುವುದು. ಯೋಚಿಸಿ ನೋಡು ಕೌರವೇಶ್ವರ. ಒದರದಿರಲೋ ಬಿದುರ ಸದರದಿ ದುಡುಕಿ ಒದರದಿರಲೋ ಬಿದುರ ಸದರದಿ ಬಿದುರ. ಕೌರವೇಶ್ವರ, ಒದರದಿರಲೋ ಬಿದುರ ಸದರದಿ ದುಡುಕಿ ಒದರದಿರಲೋ ಬಿದುರ ಸದರದಿ ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ. ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ನುಡಿದೆಯಾದರೆ ಗಿರಿದು ಕೊಲ್ವೆಲ್ಲಿ ಕಟ್ಟದೋಳ್. ನುಡಿದೆಯಾದರೆ ಗಿರಿದು ಕೊಲ್ವೆಲ್ಲಿ ಕಟ್ಟದೋಳ್. ಒದರದಿರಲೋ ಬಿದುರ ಸದರದಿ ದುಡುಕಿ ಒದರದಿರಲೋ ಬಿದುರ ಸದರದಿ. ತಪ್ಪಲಿಯ ಮಗ ನೀನು ಪರದೇಶಿ, ಎಪ್ಪುಲಿಯ ಗರ್ಭವನ್ನು ಭೇದಿಸುವುದರದಿ. ತಪ್ಪಲಿಯ ಮಗ ನೀನು ಪರದೇಶಿ, ಎಪ್ಪುಲಿಯ ಗರ್ಭವನ್ನು ಭೇದಿಸುವುದರದಿ. ಕಡುವೈರಿ ಪಾಂಡವರ ಪರವಹಿಸಿ ಚಲದಂಕ ಮಲ್ಲ ಗುರುದೊರೆಯ ಧಿಕ್ಕರಿಸಿ. ಕಡುವೈರಿ ಪಾಂಡವರ ಪರವಹಿಸಿ ಚಲದಂಕ ಮಲ್ಲ ಗುರು ದೊರೆಯ ಧಿಕ್ಕರಿಸಿ. ದೊರೆಯ ಧಿಕ್ಕರಿಸಿ ಒದರದಿರಲೋ ವಿದುರ ಸದರದಿ ದುಡುಕಿ ಒದರದಿರಲೋ ವಿದುರ ಸದರದಿ. ಒದರದಿರಲೋ ವಿದುರ ಸದರದಿ ದುಡುಕಿ ಒದರದಿರಲೋ ವಿದುರ ಸದರದಿ. ವಿದುರ ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಾಸ್ಥಾನವೆಂಬ ಮರ್ಯಾದೆ ಇಲ್ಲದೆ ಮಾತನಾಡುತ್ತಿರುವ ಇವನನ್ನು ಸಹೋದರ ಕೂಡ ಸಭೆಯಿಂದ ಆಚೆಗೆ ದೂಡು. ಸಭೆಯನ್ನು ಬಿಟ್ಟು ಬರಲು, ಇಲ್ಲವಾದರೆ ತಕ್ಕ ಶಾಸ್ತ್ರಿಯಾದಿಯನ್ನು ಹೆಚ್ಚಳು. ಕೌರವೇಶ್ವರ, ವಿದುರ ಮಾನ ನಿಧಿಯ ಪೇಳೆ ಮಾವ ಮಿತ್ರ ಮಾನ ನಿಧಿಯ ಪೇಳೆ
ಸಹೋದರ ಸಾನುರಾಗದಿ ಮಾನ ನಿಧಿಯ ದೇಶವಿದು ಆದೇಶವಿದು ಉಪಚಾರವಿದು ಸುವಿಚಾರ ಪರಮೇಶ್ವರ ದೇಶವಿದು ಆದೇಶವಿದು ಉಪಚಾರವಿದು ಸವಿಚಾರವಿದು ಭಕ್ತಿಯಿಂದಲೇ ಬೇಳುವೆ ನಾನು ಭಕ್ತಿಯಿಂದಲೇ ಬೇಳುವೆ ನಾನು ಮಾನ ನಿಧಿಯ ಬೇಳುವೆ ನಾನೀಸು ಸುಧನ ಮರಣ ವಿನುತ ಶರಣ ಸಾನುರಾಗದಿ ಮಾನ ನಿಧಿಯ ಬೇಳುವೆ ನಾನೀಸು ಸುಯೋಧನ ಬಲವಂತನಾದ ನಿನಗೆ ಎಷ್ಟೇ ಬುದ್ಧಿ ಹೇಳಿದರೂ ಸಾಧ್ಯವಿಲ್ಲ. ರೋಗಿಗೆ ಅಪತ್ಯವು ರುಚಿಸಂತೆ ಪಥ್ಯವು ಎಂದಿಗೂ ರುಚಿಸಲಾಗದು ಸುಯೋಧನ. ಆದ್ದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗುತ್ತಿರುವುದು. ನ್ಯಾಯವಾಗಿ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು ಕೌರವೇಶ್ವರ. ಇದೇ ನನ್ನ ಅಭಿಮತ ಸುಯೋಧನ. ಈ ನನ್ನ ಸಭೆಯಿಂದ ಈಗಲೇ ಛೀ ಮುಗಿದೆಯಾ? ಛೀ ಮುಗಿದೆಯೋ ಮುಗಿಲಿ ಚಂದೆ, ಛೀ ಮುಗಿದೆಯೋ ಮುಗಿಲಿ ಚಂದೆ, ಸುಗ ಸಮಾನ ಮುಗಿದೆಯೋ ಮುಗಿಲಿ ಚಂದೆ. ವಿರಪಟ್ಟರೆ ದುರಳು ದಾಯ ಭಯವಿಲ್ಲದೆ, ವಿರಪಟ್ಟರೆ ದುರಳು ದಾಯ ಭಯವಿಲ್ಲದೆ ಮುಗಿದೆಯೋ ಮುಗಿಲಿ ಚಂದೆ, ಮುಗಿದೆಯೋ ಮುಗಿಲಿ ಚಂದೆ. ವಿರಪಟ್ಟರೆ ದುರಳು ದಾಯ ಭಯವಿಲ್ಲದೆ, ವಿರಪಟ್ಟರೆ ದುರಳು ದಾಯ ಭಯವಿಲ್ಲದೆ, ಹೆಲ್ಪಗೆ ಗೊತ್ತವ ಕೈಗೆಯ ದುರುಳು, ಹೆಲ್ಪಗೆ ಗೊತ್ತವ ಕೈಗೆಯ ದುರುಳು. ಛೆ ಮುಗಿದೆಯೋ ಮುಗಿಲಿ ಚಂದೆ, ಛೆ ಮುಗಿದೆಯೋ ಮುಗಿಲಿ ಚಂದೆ. ಎಲ್ಲವೋ ಏನು ಸರ್ವೋತ್ತಮವಾದ ಬೆಲ್ಲವೆಂಬುದು ಹಾಕಿದೆಯೋ ಸಭೆಯನ್ನು ಬಿಟ್ಟು ಬರಲು ಎಲ್ಲವಾದರೆ ತಕ್ಕ ಶಾಸ್ತಿಯಾದೀತು ಎಚ್ಚರ. ಪ್ರಮಾದವಾಯಿತು ಸುಯೋಧನ. ಕರ್ಣ, ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡು ಬಿಟ್ಟೆಯಲ್ಲ. ಈ ವಿದುರನು ಧನುರ್ಧಾರಿಯಾಗಿ ನಿನ್ನ ಸಹಾಯಕ್ಕೆ ನಿಂತಿದ್ದರೆ 3 ಲೋಕದಲ್ಲಿಯೂ ನಿನ್ನನ್ನು ಜಯಿಸತಕ್ಕಂಥವರು ಯಾರು ಇಲ್ಲದಾಯ್ತಲ್ಲ ಸುಯೋಧನ. ಕರ್ಣ ಮಿತ್ರ, ಈ ವಿದುರನು ಎಂದಾದರೂ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವುದನ್ನು ನೋಡಿರುವೆಯಾ ಅಥವಾ ಕೇಳಿರುವೆಯಾ? ಈ ವಿದುರನ ಒಂದು ಬಿಲ್ಲಿಂದ ಬೇಕಾದ ಪ್ರಯೋಜನವೇನು ಬಿಡು. ನನ್ನ ಶಸ್ತ್ರಾಗಾರದಲ್ಲಿ ಲಕ್ಷೋಪಲಕ್ಷ ಬಿಲ್ಲುಗಳಿರುವು, ಚಿಂತಿಸಬೇಡ ಮಿತ್ರ. ಈಗ ಎಲ್ಲರೂ ಕೇಳಿರಿ, ಆ ಕೃಷ್ಣನು ಸಭೆಗೆ ಬರುವಾಗ ಯಾರಾದರೂ ಎದ್ದು ನಮಸ್ಕರಿಸಿದ್ದರೆ, ಗೌರವಿಸಿದ್ದೇ ಆದರೆ ಅಂತಹವರನ್ನು ಈ ಸಭೆಯಿಂದ ಹೊರದೂಡಬೇಕಾದೀತು. ಎಚ್ಚರ ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ ಸಿದ್ಧಪಡಿಸು ಎಂದು ಹೇಳಿದನಲ್ಲವೇ? ಇದು ಸಿದ್ಧವಾಗಿರುವುದು ತೆಗೆದುಕೊಳ್ಳಿ. ಎಲ್ಲಿ ಕೊಡು. ಆ ಕೃಷ್ಣನು ಬರುವಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಪರಮಾತ್ಮರಿಗೆ ನಮಸ್ಕರಿಸುವೆ. ನಾನು ಬಂದೊಡನೆ ಭೀಷ್ಮ ದ್ರೋಣಾದಿಗಳು ಎಂದು ನಮಸ್ಕರಿಸಿದರು. ಈ ಗರ್ವಿಷ್ಠನಾದ ದುರ್ಯೋಧನ ಕಣ್ಣೆತ್ತಿಯೂ ಸಹ ನೋಡುತ್ತಿಲ್ವಲ್ಲ. ಈತನಿಗೆ ತಕ್ಕ ಶಾಸ್ತಿಯನ್ನೇ ಮಾಡುವೆನು. ನನ್ನ ಪಾದದಿಂದ ಭೂಮಿನೇ ಮೆಟ್ಟಿ ಆತನೇ ನನ್ನ ಪಾದಕ್ಕೆ ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ ಜಾಗೃತಳಾಗು. ಚಕ್ರವರ್ತಿ, ಚಕ್ರವರ್ತಿ, ಕೌರವೇಶ್ವರ
ಸಿಂಹಾಸನದಿಂದ ಇಳಿದು ಬಂದನೋ ಅಥವಾ ಉರುಳಿ ಬಂದನೋ ಕೌರವೇಶ್ವರ. ದುರ್ಯೋಧನ, ಭೂಪಾಲಕನಾದ ನೀನು ಗೋಪಾಲಕನಾದ ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರ್ತಿದ್ದನಲ್ಲ ಸುಯೋಧನ. ನೀನು ಬಂದಿರುವುದು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದಷ್ಟೇ. ಪರೀಕ್ಷಿಸಿದ ಮಾತ್ರಕ್ಕೆ ನಮಸ್ಕರಿಸಿದನೆಂದು ಹೆಮ್ಮೆಗೊಳ್ಳಬೇಡ ಕೃಷ್ಣ. ಹಾಗೇನಾದರೂ ನಮಸ್ಕರಿಸಿದ್ದೆ ಆದರೆ ಈ ಭೂಮಾತೆಗೆಂದು ತಿಳಿ, ನಿನಗಲ್ಲ. ಬಹಳ ಬಹಳ ಸಂತೋಷ. ಆಹ್ವಾನವಿಲ್ಲದೆ ಆಗಮಿಸಿರುವ ಮಾಧವ. ಕೃಷ್ಣ, ಬಹಳ ದೂರದಿಂದ ದಣಿದು ಬಂದಿರುವ ನಿನಗೆ ಮನಸ್ಸಿಗೆ ಸ್ವಲ್ಪವಾದರೂ ಮುದವಾಗಬೇಕಲ್ಲವೇ? ಸದಾ ಗೋಪಿಕಾಂಗನೆಯರ ನರ್ತನವನ್ನೇ ನೋಡಿ ಬೇಸತ್ತಿರುವ ನೀನು ನನ್ನ ರಾಜಾಸ್ಥಾನದಲ್ಲಿ ನಡೆಯುವ ರಾಜ ನರ್ತಕಿಯರ ನರ್ತನವನ್ನು ನೋಡಿ ಆನಂದ ಪಡು. ಸಹೋದರ, ಪ್ರಾರಂಭವಾಗಲಿ ನರ್ತನ. ನಮ್ಮ ಮನೆ ರಾಜ ನರ್ತಕಿಯನ್ನು ಮಾಡಿ ಮಿತ್ರ, ವಾಸುದೇವ, ಕರುನಾಳ ಕುರುಬು ರಾಜೇಶ್ವರ, ಕರುನಾಳ ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ್ ಮುಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ್ ಮುಕುಟೇಶ್ವರ ಧೀರ, ಕರುನಾಳ ಕುರುಭೂಪ ರಾಜೇಶ್ವರ. ಭಯಂಕರ ರೂಪ ಮನೋಹರ, ಭಯಂಕರ ರೂಪ ಮನೋಹರ, ಚಾಪ ವಿಜಯ ಭಯಂಕರ ರೂಪ ಮನೋಹರ, ಚಾಪ ವಿಜಯ ಶೂರ ಪರಮಾತ ಸೋದರ ಭಾವನ, ಮಹೇಶ್ವರ ಸುಯೋಧನ, ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುಬರ, ಗಾಂಧಾರಿ ದೇವಿಯ ಪ್ರೀತಿಯ ಕುಬರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ,
ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುನಾಳ ಕುರುಪು ರಾಜೇಶ್ವರ ಕುರುವಂಶ ಕುಲತಿಲಕ್ ಮುಕುಟೇಶ್ವರಾದಿ ಕರುನಾಳ ಕುರುಪು ರಾಜೇಶ್ವರ ನೀಲವರ್ಣಧಾರಿ ನೀಲವರ್ಣಧಾರಿಗೆ ಚೆಲುವ ಕೊಳಲನಾದಕ್ಕೆ ನಲಿದು ಕೊಳಲ ನಾದಕ್ಕೆ ನಲಿವ ಕೊಳಲನಾದಕ್ಕೆ ನಲಿವ ಶ್ರೀಕೃಷ್ಣ ಮುರಾರಿ ಕೃಷ್ಣ ಈ ನರ್ತಕಿಗರ ನಮನ ಕೃಷ್ಣ ಏನಿ ವಾಕ್ಪಟತ್ವ ಗುರುಚಕ್ರೇಶ್ವರನ ಆಸ್ಥಾನದಲ್ಲಿ ಕೃಷ್ಣನ ಗುಣಗಾನ ಕ್ಷಮಿಸಿ ಮಹಾಪ್ರಭು ಹೇಳಿ ಮತ್ತೊಮ್ಮೆ ಕ್ಷಮಿಸಿ ತಕದಿ ಮಿತಕ ಜೋಣ ತಕದಿ ಮಿತಕ ಜೋಣ ತಕದಿ ಮಿತಕ ಜೋಣ ತಾಮ್ 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 ತಕದಿ ಮಿತಕ ಜೋಣ ಮಿತಕ ಜೋಣ ತಕದಿ ಮಿತಕ ಜೋಣ ತಾಮ್ 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 ತಕದಿ ಮಿತಕ ಜೋಣ ತಕದಿ ಮಿತಕ ಜೋಣ ತಾಮ್ 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 ತಕದಿ ಮಿತಕ ಜೋಣ ತಾಮ್ ತಾಮ್ ತಾಮ್
ತಗದ ಧೀಂಗಿಣ್ಣ ತುಮ್ ದಾಂಗಿಡ ತಗದ ಗಿಡ ತಗದ ಧೀಂಗಿಣ್ಣಕೋ ದೊಡೆಯ ಗದಧಾರಿ ಇವನಿಗೆ ಸರಿಸಾಟಿ ಯಾರಿಗರಿ ಇವನಿಗೆ ಸರಿಸಾಟಿ ಯಾರಿಗರಿ ಕುರುವಂಶ ಕುಲತಿಲಕ ಕುರುವಂಶ ಕುಲತಿಲಕ ಚಲದಂಕ ಮಲ್ಲ ಕುರುವಂಶ ಕುಲತಿಲಕ ಚಲದಂಕ ಮಲ್ಲ ಕರುನಾಡ ಕುರುಕುಲ ರಾಜೇಶ್ವರ ಕುರುವಂಶ ಕುಲತಿಲಕ ಮುಕುಟೇಶ್ವರಾದಿ ಕರುನಾಡ ಕುರುಕುಲ ರಾಜೇಶ್ವರ ರಾಜೇಶ್ವರ ಭಲೇ ನರ್ತಕೇರಿ ಕೃಷ್ಣ, ಬಹಳ ದೂರದಿಂದ ದಣಿದು ಬಂದಿರುವ ನಿನಗೆ ನನ್ನ ರಾಜಾಸ್ಥಾನದಲ್ಲಿ ನಡೆದ ರಾಜ ನರ್ತಕಿಯರ ನರ್ತನವನ್ನು ನೋಡಿ ಮನಸ್ಸಿಗೆ ಮುದವಾಗಿರಬೇಕಲ್ಲವೇ? ಅಲ್ಲವೇ ದುರ್ಯೋಧನ? ಇರಬಹುದೇನೋ ಇದ್ದೇ ಇದೆ. ನರ್ತನವನ್ನು ನೋಡಿದ್ದಾಯಿತು, ಇನ್ನು ನೀನು ಬಂದ ಸಮಾಚಾರವನ್ನು ಈ ಸಭೆಗೆ ತಿಳಿಸಬಹುದು. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳು ನೋಡಿ ಬಹಳ ದಿನವಾಗಿತ್ತು. ಹಾಗೆಯೇ ಅವರನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೆ ಒಂದು ವಿಚಾರವನ್ನು ತಿಳಿಸಲು ಬಂದಿರುವೆನು. ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳಬಹುದು. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ದುರ್ಯೋಧನ. ಹಾಗಾದರೆ ನೀನು ಹೇಳುವುದು ಬೇಡ, ನಾನು ಕೇಳುವುದು ಬೇಡ. ಮುರಹರಿಯು ಸಭೆಗೆ ಮಾಡಿ ಉದ್ದೇಶ ತಿಳಿಸಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ನನ್ನೊಡನೆ ಕಳಿಸಿರುವ ಸಂದೇಶವನ್ನು ನಾನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರಿ ವ್ಯವಸ್ಥೆಯು ಈಗ ನಿರ್ಣಯಿಸಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ನೀವು ಗಮನಿಸಬೇಕಾಗಿ ಬಿಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳು ತೀರ್ಪು ನೀಡಬೇಕಾಗಿದೆ. ಹಾಗೇನಾದರೂ ಒಂದು ಪಕ್ಷ ಮಾಡಿದ್ದಲ್ಲಿ ಮುಂದೆ ಆಗುವಂಥ ಅನರ್ಥಗಳಿಗೆ ನೀವೇ ಕಾರಣರಾಗುವಿರಿ. ಕಪಟ ದೂತ್ಯದಲ್ಲಿ ಪರಾಜಿತರಾದ ಮೇಲೆ ಸತ್ಯಸಂಧರು, ಸ್ನೇಹಶೀಲರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ನಾವು ಪ್ರತಿಜ್ಞೆಯಂತೆ ನಡೆದುಕೊಂಡೆವು. ಮುಂದಿನ ರಾಷ್ಟ್ರ ಕಲ್ಯಾಣಕ್ಕಾಗಿ ಇಂದಿನ ವೈರತ್ವವನ್ನು ಮರೆತು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ. ಸಭಾಸದರೇ, ಪಾಂಡವರ ವಿನಯವಚನವನ್ನು ಕೇಳಿದರ? ನೀವು ಬಾಲ್ಯದಿಂದಲೂ ತೋರುತ್ತಿದ್ದ
ದೀರ್ಘ ವೈರತ್ವವನ್ನು ಮರೆಯಲು ಸಿದ್ಧರಿದ್ದಾರೆ. ನೀವು ಬಾಲ್ಯದ ವಿಷಭೋಜನ, ಲಾಕ್ಷ ಗೃಹದಾನ, ವಿಷಭೋಜನ, ಸರ್ಪಲಾಂಛನ ತುಂಬಿದ ರಾಜಸಭೆಯಲ್ಲಿ ಸಹೋದರ ಪತ್ನಿ ಎಂದು ಲೆಕ್ಕಿಸದೆ ನೀನು ಮಾಡಿದ ಅಪಮಾನ, ಇಂತಹ ಮಹಾಪಾಪಗಳನ್ನು ಮಂದಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಈ ಸುಸೇಮೆಯನ್ನು ವ್ಯರ್ಥಗೊಳಿಸದೆ ಶಾಂತಿಗೆ ಸಮ್ಮತಿಸು. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸುತ್ತೇನೆ. ಮುಂದೆ ವಿಚಾರ ಅವಿಚಾರಗಳನ್ನು, ಕರ್ತವ್ಯಗಳನ್ನು ಪರಿಶೀಲಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸಂಬಂಧಿಸಿದೆ. ಸುಯೋಧನ, ಸಿರಿ ಸಾಮ್ರಾಜ್ಯವ ನೋಡಿ ಮೆರೆಯುವೆಯೇ ಗೋವಿಂದ. ಸಿರಿ ಸಾಮ್ರಾಜ್ಯವ ಮಿತ್ರ ಸಹೋದರ, ಸಿರಿ ಸಾಮ್ರಾಜ್ಯವ ನೋಡಿ ಮೆರೆಯುವೆಯೇ ಗೋವಿಂದ. ಸಿರಿ ಸಾಮ್ರಾಜ್ಯವ ಅನುಜರೋಳ್ ಅಗೆತನ ಸುಯೋಧನ. ಗೌರವ ಅನುಜರೋಳ್ ಅಗೆತನ ಸಾಧಿಸದಿರೋ ನೀನು. ಅನುಜರೋಳ್ ಅಗೆತನ ಸಾಧಿಸದಿರೋ ನೀನು. ಹಿರಿಯರ ನುಡಿಗಳ ಆಲಿಸಿ ಕೇಳೆ. ಹಿರಿಯರ ನುಡಿಗಳ ಆಲಿಸಿ ಕೇಳೆ. ಸಿರಿ ಸಾಮ್ರಾಜ್ಯವ ನೋಡಿ ಮೆರೆಯುವೆಯೇ ಗೋವಿಂದ. ಸಿರಿ ಸಾಮ್ರಾಜ್ಯವ ಸಲ್ಲದ ಕಾರ್ಯವ ನಿಲ್ಲಿಸುವ ಸಲ್ಲದ ಕಾರ್ಯವ ನಿಲ್ಲಿಸುವ ವೈರವು ತರವಲ್ಲ ಅನುಜರೊಳ್ಳಿ ಮಗೆ. ವೈರವು ತರವಲ್ಲ ಅನುಜರೊಳ್ಳಿ ಮಗೆ. ಖಂಡಿತ ಕೆಡುಕಿದೋ ಸುಯೋಧನ. ಗೌರವ ಗೌರವ ಖಂಡಿತ ಕೆಡುಕಿತು ಕುರುನಂದನನಿಗೆ. ಖಂಡಿತ ಕೆಡುಕಿತು ಕುರುನಂದನನಿಗೆ. ಸಮಭಾಗವನ್ನಿತ್ತು ಸುಖದಲ್ಲಿ ಬಾಳೆ. ಸಮಭಾಗವನ್ನಿತ್ತು ಸುಖದಲ್ಲಿ ಬಾಳೆ. ಸಿರಿ ಸಾಮ್ರಾಜ್ಯವ ನೋಡಿ ಮೆರೆಯುವೆಯೇ ಗೋವಿಂದ. ಸಿರಿ ಸಾಮ್ರಾಜ್ಯವ ಸಾಮ್ರಾಜ್ಯವ ಸಾಮ್ರಾಜ್ಯವ. ಸುಯೋಧನ, ಸಿರಿ ಸಂಪತ್ತುಗಳು ಎಂದೂ ಶಾಶ್ವತ ಅಲ್ಲ.
ರಾಜ್ಯ ಘೋಷಾದಿಗಳು ಎಂದಿಗೂ ಶಾಶ್ವತವಿಲ್ಲ. ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡು, ಅವರೂ ಸುಖ ಸಂತೋಷದಿಂದ ಬಾಳಲಿ. ಇದೇ ನನ್ನ ಅಭಿಮತ ಕುಮಾರ. ತಾತ, ವಯಸ್ಸಾದ ಮೇಲೇಕೆ ಭೂಮಿಯ ಚಿಂತೆ? ನೀವು ಸುಮ್ಮನಿರಿ. ಸಭಿಕರೇ, ಗೌರವಾನ್ವಿತ ಸಭಾ ವಿದ್ವಾನ್ಮಣಿಗಳೇ ಹಾಗೂ ನನ್ನ ಪ್ರಿಯ ಶಿಷ್ಯರೇ, ಈ ಸಭೆಯಲ್ಲಿ ಧರ್ಮದ ಸಂದೇಶವನ್ನು ತಿಳಿಸುವುದು ನನ್ನ ಅಭಿಮತ. ಧರ್ಮೋ ರಕ್ಷತಿ ರಕ್ಷಿತಃ ಎಂಬ ಪವಿತ್ರವಾದ ಸಂದೇಶವನ್ನು ನೀವೆಲ್ಲರೂ ತಿಳಿದಿರುವಿರಲ್ಲವೇ? ಅದರಂತೆ ನಾವೆಲ್ಲರೂ ಅರಿತು ನಡೆಯಬೇಕಾಗಿದೆ. ಸಭಿಕರೇ, ಕುರು ಪಾಂಡವರೀರ್ವರಿಗೂ ನಾನು ಗುರುವಾಗಿ ವಿದ್ಯಾದಾನ ಮಾಡಿರುವುದರಿಂದ ಅವರೀರ್ವರ ಶ್ರೇಯೋಭಿವೃದ್ಧಿಯೇ ನನಗೆ ಸಿಗುವ ಮಹೋನ್ನತ ಗೌರವ. ದುರ್ಯೋಧನ, ಪಾಂಡವರು ಪಗಡೆ ಆಟದಲ್ಲಿ ಪರಾಜಿತರಾದ ಮೇಲೆ ಅವರು ನಿನಗೆ ಕೊಟ್ಟ ವಾಗ್ದಾನದಂತೆ 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಪೂರೈಸಿಕೊಂಡು ಪುನಃ ರಾಜ್ಯಕ್ಕೆ ಹಿಂದಿರುಗಿ ಬಂದಿದ್ದಾರೆ. ಈಗ ಪಾಂಡವರು ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಕೃಷ್ಣನನ್ನು ರಾಯಭಾರಿಯಾಗಿ ಇಲ್ಲಿಗೆ ಕಳುಹಿಸಿದ್ದಾರೆ. ಈಗ ನಿನ್ನ ವಾಗ್ದಾನ ಉಳಿದಿದೆ. ಹಿಂದೆ ನೀನು ಆ ಪಾಂಡವರಿಗೆ ವಚನವನ್ನು ಕೊಟ್ಟಂತೆ ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡು. ಇದರಿಂದ ನಿನಗೆ ಕೀರ್ತಿಯು ಶ್ರೇಯಸ್ಸು ಲಭಿಸುವುದು. ದುರ್ಬೋಧನೆಗೆ ಕಿವಿಗೊಡಬೇಡ. ದುರ್ಯೋಧನ, ಒಂದು ವೇಳೆ ನೀನು ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಅವರು ನಿನ್ನೊಡನೆ ಯುದ್ಧ ಮಾಡಿ ರಾಜ್ಯವನ್ನು ಪಡೆಯಲು ಯುದ್ಧವು ಸಿದ್ಧವಾದರೆ ನಿನ್ನ ತಂದೆ ತಾಯಿಗಳು ದುಃಖಕ್ಕೀಡಾಗುವರು. ಬಂದ ಬಾಂಧವರನ್ನು ಕಳೆದುಕೊಳ್ಳುವೆ. ನಿನ್ನ ರಾಜ್ಯದ ಸಂಪತ್ತು ಸರ್ವನಾಶವಾಗುವುದು. ಅಲ್ಲದೆ ನಿನ್ನ ಲಕ್ಷೋಪಲಕ್ಷ ಸೈನಿಕರು ರಣರಂಗದಲ್ಲಿ ಹತರಾಗುವರು. ಅಗ್ರಜ, ಬೇಡ ಕೌರವ ಯುದ್ಧ ಸಮ್ಮತವಲ್ಲ. ಗುರುದೇವ, ಬೇಡ ಕೌರವ ಯುದ್ಧ ಸಮ್ಮತವಲ್ಲ. ಸಕಲವು ಹಾನಿ ಸಮರದೊಳಗೆ ಕೌರವೇಶ್ವರ. ಗುರುದೇವ, ಪಾಂಡವರು ನೀವು, ಪಾಂಡವರು ನೀವು ಸೋದರರಲ್ಲವೇ? ಪಾಂಡವರು ನೀವು ಸೋದರರಲ್ಲವೇ? ಪಾಂಡವರು ನೀವು ಸೋದರರಲ್ಲವೇ? ಪರಮೇಶ್ವರ, ಪಾಂಡವರು ನೀವು ಸೋದರರಲ್ಲವೇ? ಸಮರದಲ್ಲಿರುವುದು ಉಚಿತವೇ? ಹೀಗಿರುವಲ್ಲಿ ಪರಮೇಶ್ವರ, ಸಮರದಲ್ಲಿರುವುದು ಉಚಿತವೇ? ಬೇಡ ಕೌರವ ಯುದ್ಧ ಸಮ್ಮತವಲ್ಲ. ಸಕಲವು ಹಾನಿ ಸಮರದೊಳಗೆ ಕೇಳು. ಸರಸಿಜಾಕ್ಷನ ಹಿತ ನುಡಿ ಹಾಲಿಸಿ. ಪರಮಾತ್ಮ, ಸರಸಿಜಾಕ್ಷನ ಹಿತ ನುಡಿ ಹಾಲಿಸಿ. ಸರಸಿಜಾಕ್ಷನ ಕೃಷ್ಣ ಸರಸಿಜಾ
ಸರಸಿಜಾಕ್ಷನ ಹಿತನುಡಿ ಹಾಲಿಸೆ ಸರಸಿಜಾಕ್ಷನ ಹಿತನುಡಿ ಹಾಲಿಸೆ ಸರಸಿಜಾಕ್ಷನ ಹಿತನುಡಿ ಹಾಲಿಸೆ ಸರಸಿಜಾಕ್ಷನ ಹಿತನುಡಿ ಹಾಲಿಸೆ ಸಂಧಿಗೆ ಸಮ್ಮತಿಸಿ ಸೌಖ್ಯದಿ ನೀ ಬಾಳೋ 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 ಬೇಡ ಕೌರವ ಯುದ್ಧ ಸಮ್ಮತವನ್ನು ಸಕಲವು ಹಾಡಿ ಸಮರದೋಳೋ ಕೌರವ ಕೌರವೇಶ್ವರ ಗುರುದೇವ, ಪಾಂಡವರು ನೀವು ಸಹೋದರರು, ಚಿಕ್ಕಂದಿನಿಂದ ಒಟ್ಟಿಗೆ ಕೂಡಿ ಹಾಡಿ ಬೆಳೆದವರು. ಈಗಿರುವಲ್ಲಿ ಕೇವಲ ನೆಲದಾಸೆಗಾಗಿ ದುರ್ಯೋಧನ, ಕೇವಲ ನೆಲದಾಸೆಗಾಗಿ ನೀವೀರುವರು ಕಾದಾಡುವುದು ಉಚಿತವಲ್ಲ. ದುರ್ಯೋಧನ, ಪಾಂಡವರು ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ನಿನ್ನಲ್ಲಿ ನಯ ವಿನಯದಿಂದ ಪ್ರಾರ್ಥಿಸುತ್ತಿದ್ದಾರೆ. ನೀನಾದರೂ ಅವರನ್ನು ಸರ್ವನಾಶ ಮಾಡಲೇಬೇಕೆಂದು ಪಣ ತೊಟ್ಟಿರುವೆ. ಈ ಉದ್ದೇಶದಿಂದ ನೀನು ಹಿಂದೆ ದ್ವಾರಕೆಗೆ ಕೃಷ್ಣನಲ್ಲಿಗೆ ಹೋದಾಗ ಸೈನ್ಯದ ಸಹಾಯವನ್ನು ಪಡೆದು ಬಂದೆ. ಆದರೆ ಆ ಪಾಂಡವರು ಪಡೆದಿರುವುದು ದೈವ ಬಲವನ್ನ. ದುರ್ಯೋಧನ, ದೈವ ಬಲದ ಮುಂದೆ ನಿನ್ನ ಸೈನ್ಯ ಬಲದ ಆಟ ಸಾಗದು. ಗುರುದೇವ, ಇದನ್ನು ನೀನು ಚೆನ್ನಾಗಿ ನೆನಪಿನಲ್ಲಿಟ್ಟುಕೋ. ಪಿತಾಮಹ ಭೀಷ್ಮರ ಆದೇಶದಂತೆ, ಶ್ರೀಕೃಷ್ಣನ ಸಂದೇಶದಂತೆ ಹಾಗೂ ಗುರುವಾದ ನನ್ನ ಉಪದೇಶದಂತೆ ಆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ರಾಜ್ಯಭಾರ ಮಾಡು. ಇದರಿಂದ ನಿನಗೆ ಕೀರ್ತಿಯು ಶ್ರೇಯಸ್ಸು ಲಭಿಸುವುದು. ಇದೇ ನನ್ನ ಅಭಿಪ್ರಾಯ. ಗುರುದೇವ, ಕುರು ಪಾಂಡವರಿಗೂ ಬಿಲ್ವಿದ್ಯೆ ಕಲಿಸಿಕೊಟ್ಟ ಗುರುಗಳು ನೀವು. ನಿಮಗೇಕೆ ಯುದ್ಧ ಭೂಮಿಯ ಚಿಂತೆ? ನೀವು ಸುಮ್ಮನಿರಿ. ಕೌರವೇಶ್ವರ, ಯಾರು? ಚಿಕ್ಕಪ್ಪ ವಿದುರ ಮಹಾಶಯರು. ನೀತಿ ಬೋಧನೆ ಹೇಳುವುದರಲ್ಲಿ ನೀವು ಒಬ್ಬರು. ನಡೆಯಲಿ ಈ ನಿಮ್ಮ ಹರಂಗರೋಧನೆ. ಕೌರವೇಶ್ವರ, ನನ್ನ ರೋದನವರು ನಿನ್ನಂಥವರಿಗೆ ಅರಣ್ಯ ರೋದನವೇ ಸರಿ. ಏನು ಮಾಡುವುದು? ನಿನ್ನಂತೆ ಕೆಡುವವರನ್ನು ಕಂಡಾಗ ನಮ್ಮಂಥವರು ಹಿತೋಪದೇಶಗಳನ್ನು ಹೇಳಬಾರದೆಂದು ಬಲ್ಲವರು ಹೇಳಿದ್ದಾರೆ. ಆದರೆ ಏನು ಮಾಡುವುದು? ಇಂತಹ ಸಮಯದಲ್ಲಿ ಸುಮ್ಮನಿದ್ದರೆ ವ್ಯರ್ಥವೂ ಉಂಟಾಗುವುದು. ಕೌರವೇಶ್ವರ, ಈ ವಿಸ್ತಾರವಾದ ಸಾಮ್ರಾಜ್ಯ ಭಾರವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಟ್ಟು ಅವರನ್ನು ಆಧರಿಸು. ಕೌರವೇಶ್ವರ, ವಿದುರ, ಇದೇ ನನ್ನ ಅಭಿಮತ. ಈ ನೀತಿ ಬೋಧನೆಯನ್ನು ಆ ಪಾಂಡವರಿಗೆ ಹೇಳದಲ್ಲಿ ಏಕೆ? ನಿನಗಾಗಲಿ, ಗುರು ಹಿರಿಯರಿಗಾಗಲಿ, ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವು ದೋಷವು ಕಂಡು ಬರುವೆ. ಆ ಪಾಂಡವರು ನಿರ್ದೋಷಿಗಳೇ. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿದಿರಿ. ಆದರೆ ಈ ನಿಮ್ಮ ಮರುಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇದು ನಿನ್ನ ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುಸ್ಸವಾಸದ, ದುರಾಸೆಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಏನು ಹೇಳಿದೆ ಕೃಷ್ಣ? ನಮ್ಮದು ದುರಾಗ್ರಹದ
ಸಹವಾಸದ ದುರಾಶಯದ ದುರಾಭಿಮಾನವೇ? ಆಗಲ್ಲ ಕೇಳ ಕೃಷ್ಣ, ಈ ಕೆಚ್ಚಲಿಯ ಕೌರವನನ್ನು ಕಚ್ಚಬೇಕೆಂದನಲ್ಲವೇ ಓ ನಿನ್ನ ಬಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ಎನ್ನ ಮಿತ್ರ ಕರ್ಣನ್ನು ಒಲಿಸಬೇಕೆಂದಲ್ಲವೇ ಓ ನಿನ್ನ ಹೇಳಿ ಪಾರ್ಥ? ಅದು ದುರಾಂಕಾರ. ದಿಕ್ಕೆಟ್ಟು ದಿಕ್ಕಾಪಾಲಾಗಿ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದ್ರಲ್ಲವೇ ಓ ನಿನ್ನ ಮತಿಗೆಟ್ಟ ಪಾಂಡವರು? ಅದು ಕೃಷ್ಣ, ಅದು ಸಹವಾಸ. ನಾವೇ ಸಮರ್ಥರು, ಜಯಶೌರಿಗಳೆಂದು ಎಂಬಿಪಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು? ನಾವೇ ಸಮರ್ಥರು, ಜಯಶೌರಿಗಳು ಎಂದು ಎಂಬಿಪಡುತ್ತಿರುವರಲ್ಲವೇ ಆ ಪಾಂಡವರು? ಅದು ಕೃಷ್ಣ, ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸದು, ಚಲಿಸಲಾಗದು, ಚಲಿಸುವುದಿಲ್ಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಎಷ್ಟು ಅಣ್ಣನ ಮಾತುಗಳೆಲ್ಲ ನನಗಪ್ಪಿದವು. ಈ ಕುಲೋತ್ಸವದ ಹೃದಯದಲ್ಲಿ ಪ್ರಜ್ವಲಿಸುವ ತಲೆಯು ಈ ನಿನ್ನ ಯೋಧವೇ ಮಾತುಗಳಿಂದ ಶಾಂತವಾಗುತ್ತದೆ ಕೃಷ್ಣ. ಕೇಳು, ಅವನಿಂದ ಪಾಂಡವರು ಕಡಕಾಡಿ ಕಡಕಾಡಿಗಳು ಹೇಳಿ ಪಾಂಡವರು ಕಡಕಾಡಿಗಳು ಹೇಳಿ ಪಾಂಡವರು ಪದವನಗಿತ್ತೆ ಹೊಳ್ಳ ಪಂದನೋಸಿ ಹೊಂತದಿದೆ. ಪದವನಗಿತ್ತೆ ಹೊಳ್ಳ ಪಂದನೋಸಿ ಹೊಂತದಿದೆ. ಕಡಕಾಡಿಗಳು ಹೇಳಿ ಪಾಂಡವರು ಮದವ ಮುಗಿಯುವೆ, ಮದವ ಮುಗಿಯುವೆ, ಪತ್ತನ ದೇವಂ ಕರಿವೆ. ಮದವ ಮುಗಿಯುವೆ, ಪತ್ತನ ದೇವಂ ಕರಿವೆ. ಕಡಕಾಡಿಯ ಹೇಳಿ ಪಾಂಡವರು ಆ ನಿನ್ನ ಪಾಂಡವರ ಸೇನಾ ಸಂಬಂಧವನ್ನು ಕಾಲಕ್ಕೆ ಬಿಡವಲ್ಲ ಗಂಡುಗಳುಗಳೆಂದು ತಿಳಿ. ಆ ನಿನ್ನ ಭೀಮನ ಗಂಡವನ್ನು ಚೆಂಡೊಳದು ಹಾಗೆಂದು ನಿನ್ನ ಪಾಂಡವರನ್ನು ತಿಳಿಸಿಬಿಡು. ಒಲೆ ಸಹೋದರ, ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಒಲೆ ಮಿತ್ರ, ಆ ಅರ್ಜುನನ ಮೇಲಿನ ನನ್ನ ಹಗೆಯು ತೀರುವ ತನಕ ಈ ರಾಧೇನಿಗೆ ಮೃಷ್ಟಾನ್ನವು ಕೂಡ ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸಮಾನವಾದುದು, ನನ್ನಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುವೆಯ? ಅರ್ಜುನನ ಮೇಲೆ ವೈಯಕ್ತಿಕ ದ್ವೇಷದಿಂದ ಇಡೀ ಕ್ಷತ್ರಿಯ ಸಮೂಹವನ್ನು ನಾಶಪಡಿಸಿ ಸೂಚಿಸುವೆಯ? ಕೃಷ್ಣ, ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ, ಅರ್ಜುನನ ಮೇಲಿಂದ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರವಲ್ಲವೇ? ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ? ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ? ದೂತನಾದರೂ ಏಕೋ ದಾತನಾರೋ, ಇತವಾ ಮರೆತು ಕೆಣಕಿ ಫಲಿಸುವುದೇ ಮುಂದೆ ಬರುವುದೋ ಘೋರ ಸಮರ.
ಸಲ್ಲದು ನಿನಗೆ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ ಬಾಮ ವಲ್ಲಭನೇ. ಹಠವಂತರು ನಾವು ದಿಟವಿದು ತಿಳಿಲಿ ಹಠವಂತರು ನಾವು ದಿಟವಿದು ತಿಳಿಲಿ ದುರದಲ್ಲಿ ಪಾತನ ದಿನ ಕಡಿದಿಡುವೆ ದುರದಲ್ಲಿ ಪಾತನ ದಿನ ಕಡಿದಿಡುವೆ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಜಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ ವಾಮ ವಲ್ಲಭನೇ. ಕೃಷ್ಣ ಕೃಷ್ಣ ಅರ್ಜುನನ ಮೇಲಿಂದ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಲ್ಲ. ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿಗಾಗಿ ನನ್ನ ಕಣ್ಮನ ಧರ್ಮವನ್ನಪ್ಪಿಸುವ ಈ ನನ್ನ ಧರ್ಮವೇ ಮೇಲು. ಯದುಪತಿ, ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ, ಒಪ್ಪಲಾಗದು. ಹಠವಂತರು ನಾವು ದಿಟವಿದು ತಿಳಿಲಿ ಹಠವಂತರು ನಾವು ದಿಟವಿದು ತಿಳಿಲಿ ಹಠವಂತರು ನಾವು ದಿಟವಿದು ತಿಳಿಲಿ ದುರದಲ್ಲಿ ಪಾತನ ದಿನ ಕಡಿದಿಡುವೆ ದುರದಲ್ಲಿ ಪಾತನ ದಿನ ಕಡಿದಿಡುವೆ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ
ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ. ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿಗಾಗಿ ನನ್ನ ಹನುಮನ ಧರ್ಮ ಅರ್ಪಿಸುವ ಈ ನನ್ನ ಧರ್ಮವೇ ಮೇಲು. ಯದುಪತಿ, ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ, ಒಪ್ಪಲಾಗದು. ಭಲೆ ಭಲೆ ಹಂಗಾದಿಪ. ಯಾದವಾಗ್ಗಣಿ ಕಂಠ ಬಿಗಿದಂತಾಯಿತು ಇನ್ನೀ ದರ್ಪದ ನುಡಿಗಳಿಂದ. ಓಹ, ಮೇಲೆ ಬೀರಿತು. ಮದೋನ್ಮಥರಾದವರು ಮಾತನಾಡುವುದು ಅನುಚಿತ, ಆದರೂ ಒಂದು ಮಾತನ್ನು ಹೇಳುವೆನು. ಸುಯೋಧನ, ಭಾರತ ಭೂಮಿ ಸಜಸಿದುನಾಥ, ಭಾರತ ಭೂಮಿ ಸಜಸಿದುನಾಥ, ಸಮಾನ ಸೌರ್ಯ ಸಾಹಸ ರಾಜಿಸುವ ಸಂಕೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜಸಿದುನಾಥ, ಜಯಿಸಿದುನಾಥ, ಕರೆಸಿಗನಿ ಅನುಜಾತರ. ಯೋಧನ, ಕರೆಸಿಗನಿ ಅನುಜಾತರ, ಧರೆಯ ನಿತ್ತು ಚಾಟಿ ಪಡೆಯಾಗು ವೀರನೆ, ಧರೆಯ ನಿತ್ತು ಖ್ಯಾತಿ ಪಡೆಯಾಗು ವೈರವನೇ ನೀಗಿ ಸೈರಣೆಯ ತಾಳೈ, ವೈರವನೇ ನೀಗಿ ಸೈರಣೆಯ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕಾರಣ ಭರಿತ ಭಾರತ ಭೂಮಿ ಸಜಸಿ ದುರಾಸ, ಸಮಾನ ಸೌರ್ಯ ಸಾಗರ ನಿರಾಕರಿಸದಿರೈ. ಭಾರತ ಭೂಮಿ ಸಜಸಿ ದುರಾಸ, ಜಯಿಸಿ ದುರಾಸ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರು ಬಂಧುಗಳು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ಪಾಂಡವರಿಗೆ ರಾಜ್ಯದ ಮೇಲೆ ಹಕ್ಕನ್ನು ಒಪ್ಪಿಕೊಡಿದ್ರೆ ಹೋಗಲಿ, ಸಂಧಿಗೆ ಸಂಬಂಧಿಸು. ದಾನವಿ ಜದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ನಿಮ್ಮೆಲ್ಲರ ಸಲುವಾಗಿ ಮುಂದೊರಗುವ ಭೀಷಣ ಯುದ್ಧದಿಂದ ಮಾನವ ಕುಲಕೋಟಿಯನ್ನು ಉದ್ಧರಿಸಲು ಈ ದಿನ ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷೆ ಪ್ರದಾನ ಮಾಡಿಸಿ ಯೋಧನ. ಇದರಲ್ಲಿ ನನ್ನ ತಪ್ಪೇನು ಯದುರಾಜ? ಪಾಂಡವರು ಜೂಜನ್ನಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯವಾಕ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ಸುವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಯುದ್ಧದ ಭಯವನ್ನು ತೋರ್ವೆಯ ಪಾಂಡವರು, ಆ ಪಾಂಡವರಿಗೆ ಬಿಚ್ಚಾರುತ್ತೇ ಯೋಗ್ಯವಾದ ಕಾರ್ಯ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರ್ವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಈ ಕ್ಷತ್ರಿಯನೆಂದು ಭಯಪಡಲಾಗದು, ಭಯಪಡುವುದಿಲ್ಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದಿವೆ. ಆದರೆ ಇದು ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆಯ ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪ. ನಿನ್ನ ಅಪರಾಧಗಳೇನಿದು ಬಲ್ಲೆಯ? ನಿನ್ನ ಅಪರಾಧಗಳು ಅಗಣ್ಯ. ರಾಜಶಿಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದೆ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನ್ನು ಕಪಟದೂತಿ ಕೆಳೆದು ಬರ್ತೀಯ. ಸತ್ಯವಂತರು ಸ್ನೇಹಶೀಲರು ಆದ ಪಾಂಡವರಲ್ಲಿ ಜಗನ್ಯವಾದ ರಾಕ್ಷಸರು ತೀರೆ ತೋರಿದೆ. ವಾರಣಾವತಾರದ ಅರಗಿನ ಮನೆ, ಏಕಚಕ್ರದ ಕುತ್ತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ, ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಸಹೋದರ ಪತ್ನಿ ಎಂದು ಲೆಕ್ಕಿಸದೆ ನೀನು ತುಂಬಿದ ರಾಜ್ಯಸಭೆಯಲ್ಲಿ
ನೀನು ಮಾಡಿದ ಅಪಮಾನ ಅವಾಚ್ಯ. ಪ್ರಳಯ ಕಾಲದ ಧೂಮಕೇತುವಿನಂತೆ ನೀಚ ಸ್ಮೃತಿಯನ್ನು ಹಿಂಬಾಲಿಸುತ್ತದೆ. ಭೀಷ್ಮ ದ್ರೋಣಾದಿಗಳಾದ ಗುರು ಹಿರಿಯರ ಮಾತುಗಳನ್ನು ನಿರಾಕರಿಸಿ ಅನ್ಯಾಯ ಆಚರಣೆ ತೊಡಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸಲಾರದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದಿರುವ ಕೆಚ್ಚರೆಯ ಕಟ್ಟಾಡು ಈ ಕೌರವೇಶ್ವರನನ್ನು ಕೆಣಕಿ ಕೇಕಿ ಹಾಕಿ ನಕ್ಕಳಲ್ಲವೇ ಆ ನಿನ್ನ ಪೋಂಡವ ಸತಿ ಪೋಂಚಾರಿ ಅಂದೇ ತೊಟ್ಟೆರ ಗುಣವನ್ನು ಭೂತನಾಥ ಪೇತ ಪಿಶಾಚಿಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ ಕೆರದು ಕದನಕ್ಕೆಂತರೂ ಸರಿಯೇ. ಕರಿ ಅಂಶದಿಂದ ನಿರ್ಮಿತವಾದ ಈ ನನ್ನ ರತ್ನ ಸಿಂಹಾಸನವು ಸ್ಮಶಾನದ ಮಣ್ಣಲ್ಲಿ ಮಣ್ಣಿಟ್ಟು ಮಣ್ಣಾಗಿ ಹೋಗಲು ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೆಟ್ಟರು ಸರಿಗೆ ಕೆಡದೆ ಬಿಟ್ಟು ಕೊಡಲು ಭೂಮಿಯನ್ನು. ಕೆಟ್ಟರು ಸರಿಗೆ ಕೆಡದೆ ಬಿಟ್ಟು ಕೊಡಲು ಭೂಮಿಯನ್ನು. ಅಟ್ಟಹಾಸದಿಂದ ಭುಜವ ತಟ್ಟಿ ಗಟ್ಟಿ ಜನರಿಗೆ ಅಟ್ಟಹಾಸದಿಂದ ಭುಜವ ತಟ್ಟಿ ಗಟ್ಟಿ ಜನರಿಗೆ ಗುರುಬಲರ ಬೆಂಬಲ ಬಿಡಲು ಛಲವನ್ನು ಬಿಡದೆ ನೆಲವನ್ನು ಕೊಡೆನು. ಗುರುಬಲರ ಬೆಂಬಲ ಬಿಡಲು ಛಲವನ್ನು ಬಿಡಲು ನೆಲವನ್ನು ಕೊಡೆನು. ಆಕಾಶವು ಮಂಡಲದ ಭಾರತದ ತಾಯಿ ಆಕಾಶವು ಮಂಡಲದ ಭಾರತದ ತಾಯಿ ರಾಜ್ಯವನ್ನು ಬಯಸುವವರು ಎಂದು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ರಾಜ್ಯವನ್ನು ಬಯಸುವವರು ಎಂದು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ಕಡ್ಡೆಯಲ್ಲಿದ್ದಾರ ಬೇಗೆ ಎಡಮನೆ ಮಾಡವರೊಳಗೆ ಕಡ್ಡೆಯಲ್ಲಿದ್ದಾರ ಬೇಗೆ. ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಸಮಸಾಧಕವಾದೊಡೆ. ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಸಮಸಾಧಕವಾದೊಡೆ. ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಕಡ್ಡೆಯಲ್ಲಿದ್ದ ಅಲ್ಲವೇ ಮಾಧವ? ಹಾಗಾದರೆ ಸಂತಾನಕ್ಕಾಗಿ ಬಂದ ಹತ್ತಿಯ ಸಭೆಯೊಳಿಂದು ಸತ್ಕರಿಸಲಿಲ್ಲವು. ಸಂತಾನಕ್ಕಾಗಿ ಬಂದ ಹತ್ತಿಯ ಸಭೆಯೊಳಿಂದು ಸತ್ಕರಿಸಲಿಲ್ಲವು. ಕಡೆಯಲ್ಲಿದ್ದಾರ ಮೇಲೆ ಜಡಮತಿ ಮಾಡವನೊಡೆಯದಕ್ಕೆ ಕಡೆಯಲ್ಲಿದ್ದಾರ ಮೇಲೆ ಕೆಟ್ಟರೂ ಸರಿಯ ಎದೆಗೆಡದೆ ಬಿಟ್ಟು ಕೊಡಲು ಭೂಮಿಯನ್ನು. ಕೆಟ್ಟರೂ ಸರಿಗೆ ಎದೆಗೆಡದೆ ಬಿಟ್ಟು ಕೊಡಲು ಭೂಮಿಯನ್ನು. ಅಟ್ಟಹಾಸದಿಂದ ಭುಜವ ತಟ್ಟಿ ಗಟ್ಟಿಗೆಡದೆ ವೈರಿಕುಲವ. ಅಟ್ಟಹಾಸದಿಂದ ಭುಜವ ತಟ್ಟಿ ಗಟ್ಟಿಗೆಡದೆ ವೈರಿಕುಲವ. ಕಡೆಯಲ್ಲಿದ್ದಾರ ಮೇಲೆ ಕೆಡಮತಿ ಮಾಡವನೊಡೆಯದಕ್ಕೆ ಕಡೆಯಲ್ಲಿದ್ದಾರ ಮೇಲೆ ಕಡೆಯಲ್ಲಿದ್ದಾರ ಮೇಲೆ ಕಡೆಯಲ್ಲಿದ್ದಾರ ಮೇಲೆ. ಖಡಾ ಕಡೆ ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಹೋಗಿ ಹೇಳು ಆ ನಿನ್ನ ಪಾಂಡವರಿಗೆ ಯುದ್ಧಕ್ಕೆ ಬೇಕಾದ ಸಲಕರಣೆಗಳನ್ನು ಸಿದ್ಧ ಮಾಡಿಕೊಳ್ಳುವಂತೆ. ದುರ್ಯೋಧನ ಮಾಧವ
ಕತಿ ಬೇಡೈಸು ಯೋಧನರೇ ತೋರಿ ಗಂಗಾತುಗಳು ಸೈರನೆ ಕತಿ ಬೇಡೈಸು ಯೋಧನರೇ ತೋರಿ ಗಂಗಾತುಗಳು ಅದೇ ಕಿತ್ತು ಮೊದಲುವೆ ಅದೇ ಮಾತ ಮೊದಲುವೆ ಅದೇ ಕಿತ್ತು ಮೊದಲುವೆ ಅದೇ ಮಾತ ಮೊದಲುವೆ ಕುಲಗೀನ ಕುಲವ ಮರಕಯ್ಯ ಹೊಡವಿಯೋಳ್ ಹಿಡಿಯದೆ ಬಿಡುವೆನೆ ಕುಲಗೀನ ಕುಲವ ಮರಕಯ್ಯ ಹೊಡವಿಯೋಳ್ ಹಿಡಿಯದೆ ಬಿಡುವೆನೆ ಕತಿ ಬೇಡೈಸು ಯೋಧನರೇ ತೋರಿ ಗಂಗಾತುಗಳು ನಡಗಿಪೆ ಕದನಗಳು ಅಧವ ನಡಗಿಪೆ ಎದುರಗಳು ಮರುಳೆ ಮಂದ ಮದಿಯತೆ ಮುಂದನರಿಯದೆ ಮಂದ ಮದಿಯತೆ ಮುಂದನರಿಯದೆ ತಂದು ಕವ ಪಡುವೆ ತಂದು ಕವ ಪಡುವೆ చేశారు నా సైసే ఈ నిన్న మోస చేశారు నా సైసే ఈ నిన్న మోస ಸೈರಿಸಬಲ್ಲವರ್ಯಾರ ಇದ ಸೈರಿಸಬಲ್ಲವರ್ಯಾರ ಪರಮ ಪುರುಷನೆಂಬ ಬಿರುದನು ಹೊಡವಿಯೋಳ್ ಹಡಗಿವೆ ಹೆಡುಕನೆ ಹಿಡಿಯದೆ ಬಿಡುವೆನೆ ಪರಮ ಪುರುಷನೆಂಬ ಬಿರುದನು ಹೊಡವಿಯೋಳ್ ಹಡಗಿವೆ ಹೆಡುಕನೆ ಹಿಡಿಯದೆ ಬಿಡುವೆನೆ ಕತಿ ಬೇಡೈಸು ಯೋಧನರೇ ತೋರಿ ಸೈರಣೆ 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 ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿದ್ಯಾ ಕುರುಕುಲದ ಕಳಂಕ ಸ್ವರೂಪ ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪನೇ ಇದು ಅಕ್ಷಮ್ಯ ಅಪರಾಧ ಅಪರಾಧಕ್ಕೆ ಶಿಕ್ಷೆ ಅದನ್ನು ನೀವೇ ನಿರ್ಧರಿಸಬೇಕು ಯಾರೂ ನಿರ್ಣಯಿಸಬೇಕಾಗಿಲ್ಲ, ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ನೀಟ್ಟಿದ್ದೇನೆ. ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮರಿಗೆ. ಏನೆಂಬುದಾಗಿ ಅದನ್ನು ನನ್ನ ಬಾಯಿಂದ ಕೇಳುವುದು ಸಾರ್ವಭೌಮ. ಉಚಿತವಾಗಿ ಬೀಳ್ಕೊಡಬೇಕೆಂದು ನನ್ನ ಸಕುನಿ ಮಾವನು ಮುಖ್ಯ ಸಲಹೆ ನೀಡುತ್ತಿದ್ದಾನೆ. ನಿಮ್ಮ ಶಕುನಿ ಭಾವನವರ ಸಲಹೆಯ ಮೇಲೆ ಅದು ಬಹಳ ಅದ್ಭುತವಾಗಿ ಇರಬೇಕಲ್ಲವೇ? ಹೌದು ಹೌದು, ಅದ್ಭುತವಾದ ಸತ್ಕಾರವಿದು. ನಿಮ್ಮ ಅದ್ಭುತಾಕಾರವಾದ ಸತ್ಕಾರವನ್ನು ನಾನು ಅದ್ಭುತಾಕಾರವಾಗಿ ಸ್ವೀಕರಿಸಬಹುದು. ಸಹೋದರ ದುಶ್ಯಾಸನ, ತೆಗೆದುಕ ಪಾಶಗಳನ್ನು ಬಂಧಿಸು ಈ ಕೃಷ್ಣನನ್ನು. ಯಾರನ್ನು ಬಂಧಿಸುವರು? ಮಂದಮತಿಗಳಿರ. ಬಂಧಿಸಿ ದುಡುಕಿಗೆ ತಕ್ಕ ಶಾಸ್ತಿಯನ್ನು ಕಲಿಸುವುದು. ಅದು ನಿಮ್ಮಿಂದ ವ್ಯರ್ಥ. ಮುರಿಬಿಸಿಲ ತಾಪಕ್ಕೆ ಶರನದಿಯು ಬತ್ತುವುದೇ, ನರಿಮಾಳ್ಪ ಗರ್ಜನೆಗೆ ಕೇಸರಿಯು ಅಂಜುವುದೇ. ನಾನ್ ಧರಿಸಿಪ್ಪ ಚಕ್ರವಂಬಿಡೆ, ನಾನ್ ಚಕ್ರವಂಬಿಡೆ. ನಿನ್ನಂತ ಶತಕೋಟಿ ದುರ್ಯೋಧನರು ಗದಪ್ರಣರಾಗುವರು ಮರುಳೇ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿಂದ ಸಾಗರವನ್ನು ಬಂಧಿಸಲು ನಿಮ್ಮಿಂದ ಸಾಧ್ಯವೇ? ಎಲ್ಲಿ ಈಗ ನನ್ನನ್ನು ಬಂಧಿಸಿ. ಸಹೋದರ ಶಾಸನ, ಕೃಷ್ಣಗಳನ್ನು